ಬೆಂಗಳೂರಿನ ಬ್ರೂಕ್ಫೀಲ್ಡ್ ಅಲ್ಲಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರುವಂತಹ ನಿಗೂಢ ಸ್ಫೋಟದ ಬಗ್ಗೆ ಈಗ ಒಂದಿಷ್ಟು ಡೀಟೇಲ್ ಸಿಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕದಿಂದಲೇ ಈ ಬ್ಲಾಸ್ಟ್ ಆಗಿದೆ ಅನ್ನೋದು ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಯಾವುದೇ ಅಡುಗೆ ಪರಿಕರಗಳು ಬ್ಲಾಸ್ಟ್ ಆಗಿರೋದಲ್ಲ, ಅದು ಸಿಲಿಂಡರೋ ಮೈಕ್ರೋವೇವ್ ಓವನ್ನೋ ಇದು ಯಾವುದೂ ಅಲ್ಲ, ಬದಲಾಗಿ ಬಾಹ್ಯ ವಸ್ತುವೇ ಅಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಸ್ಫೋಟಕದಿಂದಲೇ ಸಂಭವಿಸಿರೋದಿದು ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಪೊಲೀಸ್ ಮೂಲಗಳಿಂದ ಈ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಸ್ಥಳಕ್ಕೆ ಡಾಗ್ ಸ್ಕ್ವಾಡ್, ಶ್ವಾನದಳ ಕೂಡ ಆಗಮಿಸಿರೋದನ್ನು ನೀವು ನೋಡ್ತಾ ಇದ್ದೀರಿ. ಬಾಂಬ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಆಗಮಿಸಿದೆ ಅನ್ನುವಂಥ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಸದ್ಯ ಪ್ರತ್ಯಕ್ಷದರ್ಶಿಗಳು ಮತ್ತು ಮೇಲ್ನೋಟದ ತನಿಖೆಯಲ್ಲಿ ಒಂದಂತೂ ಸ್ಪಷ್ಟ ಆಗಿದೆ, ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ, ಬದಲಾಗಿ ಈ ಕಡೆ ಅಂದರೆ ಡೈನಿಂಗ್ ಏರಿಯಾ ಏನಿತ್ತು ಅಲ್ಲಾಗಿರುವಂಥ ಬ್ಲಾಸ್ಟ್ ಇದು. ಅಂದರೆ ಜನ ಬಂದವರು, ಗ್ರಾಹಕರು ಯಾರು ಊಟ ಸೇವನೆ ಮಾಡ್ತಾ ಇದ್ರು, ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಒಂದು ಡಸ್ಟ್ಬಿನ್ ಪಕ್ಕದಲ್ಲೂ ಒಂದು ಬ್ಯಾಗ್ ಇತ್ತು, ಆ ಬ್ಯಾಗ್ ಬ್ಲಾಸ್ಟ್ ಆಗಿದೆ ಅನ್ನೋದು ಪ್ರಾಥಮಿಕ ಮಾಹಿತಿಯನ್ನು ಪ್ರತ್ಯಕ್ಷದರ್ಶಿಗಳು ಕೊಡ್ತಾ ಇದ್ದಾರೆ. ಜೊತೆಗೆ ಅಲ್ಲೊಂದಿಷ್ಟು ಬ್ಯಾಟ್ರಿಗಳು ಕೂಡ ಕಾಣ ಸಿಕ್ಕಿದೆ ಆ ಬ್ಲಾಸ್ಟ್ ಆದಂಥ ಜಾಗದಲ್ಲಿ. ಇದು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ನಿಗೂಢ ಸ್ಫೋಟ ಯಾಕಾಯಿತು ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ, ತನಿಖೆ ಸಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಬಾಂಬ್ ಸ್ಕ್ವಾಡ್ ಸ್ಥಳಕ್ಕೆ ಆಗಮಿಸಿರೋದನ್ನ ನೋಡ್ತಾ ಇದ್ದೀರಿ. ಇದು ಲೋ ಇಂಟೆನ್ಸಿಟಿ ಬ್ಲಾಸ್ಟು ಅನ್ನೋದು ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ, ಆದರೆ ಯಾವ ಕಾರಣಕ್ಕಾಗಿ ಬ್ಲಾಸ್ಟ್ ಆಯಿತು ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಒಟ್ಟು 5 ಮಂದಿ ಗಾಯಗೊಂಡಿದ್ದಾರೆ, ಅದರಲ್ಲಿ 3 ಹೋಟೆಲ್ ಸಿಬ್ಬಂದಿ ಎನ್ನುವಂಥ ಡೀಟೇಲ್ ಕೂಡ ಪ್ರಾಥಮಿಕವಾಗಿ ಲಭ್ಯ ಆಗಿದೆ. ಒಟ್ಟು 5 ಮಂದಿ ಗಾಯಗೊಂಡಿದ್ದಾರೆ, ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ರಾಮೇಶ್ವರಂ ಕೆಫೆ ಏನಿದೆ ಅದು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥ ರೆಸ್ಟೋರೆಂಟ್ ಚೈನ್ ಅದು. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಗ್ರಾಹಕರು ಇರ್ತಾರೆ, ಕಿಕ್ಕಿರಿದು ನೆರೆದಿರ್ತಾರೆ ಈ ಹೋಟೆಲ್ನಲ್ಲಿ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ 1:09 ಹೊತ್ತಿಗೆ ಈ ಬ್ಲಾಸ್ಟ್ ಆಗಿದೆ ಅನ್ನುವಂಥ ಡೀಟೇಲ್ ಕೂಡ ಲಭ್ಯ ಆಗಿರೋ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಹಂಗಿದ್ರೆ ಇದು ಕಿಚನ್ ನಲ್ಲಿರುವಂತ ಯಾವುದೇ ಸಲಕರಣೆಗಳು ಬ್ಲಾಸ್ಟ್ ಆಗಿರೋದಲ್ಲ ಅಥವಾ ಉಪಕರಣಗಳು ಬ್ಲಾಸ್ಟ್ ಆಗಿರೋದಲ್ಲ, ಬದಲಾಗಿ ಡೈನಿಂಗ್ ಏರಿಯಾದಲ್ಲಿ ಬ್ಲಾಸ್ಟ್ ಆಗಿರೋದು. ರಕ್ಷತ್, ಖಂಡಿತವಾಗ್ಲು, ಯಾಕಂದ್ರೆ ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಆ ಒಂದು ಬ್ಲಾಸ್ಟ್ ಆಗಿರೋದ್ರಿಂದ ಸ್ಫೋಟಕದಿಂದಲೇ ಈ ಒಂದು ಬ್ಲಾಸ್ಟ್ ಆಗಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಶ್ವಾನದಳದ ಸಿಬ್ಬಂದಿಗಳು ಕೂಡ ಈಗಾಗಲೇ ಶ್ವಾನಗಳನ್ನು ಕರೆದುಕೊಂಡು ಬಂದು ಈಗಾಗಲೇ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ರಾಮೇಶ್ವರಂ ಕೆಫೆಯ ಸುತ್ತಮುತ್ತಲೂ ಕೂಡ ಈಗಾಗಲೇ ಪರಿಶೀಲನಾ ಕಾರ್ಯ ಕೂಡ ಮುಂದುವರೆದಿದೆ. ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಓರ್ವ ಗ್ರಾಹಕ ತಂದಿದ್ದಂಥ ಒಂದು ಬ್ಯಾಗ್ನಿಂದ ಈ ಒಂದು ಅವಘಡ ಅಥವಾ ಅನಾಹುತ ಸಂಭವಿಸ್ತು ಅನ್ನೋದು ಈಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರ ಮಾಹಿತಿ ಆಧಾರದ ಮೇಲೆ ಈಗಾಗಲೇ ಬಾಂಬ್ ಸ್ಕ್ವಾಡ್ ಕೂಡ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಶ್ವಾನದಳ ಆಗಿರ್ಬೋದು, ಕಂಪ್ಲೀಟ್ ಆಗಿ ಆ ಒಂದು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಈ FSL ತಂಡ ಕೂಡ ಈಗಾಗಲೇ ಸಬ್ಸ್ಟೆನ್ಸಸ್ಗಳನ್ನು ಒಳಗಡೆ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ಪೊಲೀಸರು ಯಾವ ಮಾಹಿತಿಯನ್ನು ಕೊಡ್ತಾರೋ ಆ ಮಾಹಿತಿಯ ಆಧಾರದ ಮೇಲೆ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ ಇಬ್ಬರು ಕೂಡ ಈಗಾಗಲೇ ಪರಿಶೀಲನೆಯನ್ನು ಒಂದು ಕಡೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ರಾಮೇಶ್ವರಂ ಕೆಫೆಯ ಒಳಗೆ ಗ್ರಾಹಕ ಓರ್ವ ಬಂದು ಆ ಡಸ್ಟ್ಬಿನ್ನಲ್ಲಿ ಬ್ಯಾಗನ್ನು ಇಟ್ಟು ಹೋಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಯಾಕಂದರೆ ಈಗ ಪೊಲೀಸರು ಕೂಡ ಎನ್ಕ್ವೈರಿ ಮಾಡುವಂಥ ಸಂದರ್ಭದಲ್ಲಿ ಒಳಗಡೆ ಆ ಡಸ್ಟ್ಬಿನ್ನಲ್ಲಿ ಬ್ಯಾಗನ್ನು ಓರ್ವ ವ್ಯಕ್ತಿ ಬಂದು ಇಟ್ಟು ಹೋಗಿದ್ದ ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಹಾಗಾಗಿ CCTV ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಗುತ್ತೆ. ಮುಂದಿನ ಹಂತದಲ್ಲಿ ಆ CCTV ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡಿ ಯಾರು ಆ ವ್ಯಕ್ತಿ, ಅಂದರೆ ಈ ಒಂದು ಬ್ಲಾಸ್ಟ್ಗೆ ಅಥವಾ ಈ ಒಂದು ಸ್ಫೋಟಕ್ಕೆ ಕಾರಣವಾಗಿರುವಂಥ ವಸ್ತುವನ್ನು ತಂದು ಆ ಡಸ್ಟ್ಬಿನ್ನಲ್ಲಿ ಇಟ್ಟಂಥ ವ್ಯಕ್ತಿ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಮುಂದಿನ ಹಂತದಲ್ಲಿ ತನಿಖೆಯನ್ನು ಮಾಡಿದ್ರೆ, ಮತ್ತೊಂದು ಕಡೆ ಇವೆಲ್ಲವೂ ಕೂಡ ಎವಿಡೆನ್ಸ್ನ ಜೊತೆಗೆ ಆರೋಪಿಯ ಸುಳಿವನ್ನ ಅಥವಾ ಇದರ ಕುರುಹನ್ನ ಪತ್ತೆ ಹಚ್ಚೋದಕ್ಕೆ ಶ್ವಾನದಳ ಆಗಿರ್ಬೋದು ಅಥವಾ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲೂ ಕೂಡ ಪರಿಶೀಲನೆ ಆಗ್ತಾ ಇರೋದ್ರಿಂದ ಯಾವ ವ್ಯಕ್ತಿ ಅದನ್ನು ತಂದು ಇಟ್ಟೋದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಓರ್ವ ಗ್ರಾಹಕ ಬಂದು ಒಳಗಡೆ ಡಸ್ಟ್ಬಿನ್ ನಲ್ಲಿ, ಅಂದ್ರೆ ಹ್ಯಾಂಡ್ ವಾಶ್ ನ ಕೆಳಗಿರುವಂತಹ ಡಸ್ಟ್ಬಿನ್ ನಲ್ಲಿ ಆ ಬ್ಯಾಗ್ ಅನ್ನ ಹೇಗೆ ಇಟ್ಟೋದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾಕೆ ಇಟ್ಟ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ರಕ್ಷತ್, ಸಂದೇಶ್, ಅಂದ್ರೆ ಸ್ಥಳದಲ್ಲಿ ಸಿಕ್ಕಂತ ಸಾಕ್ಷಿಗಳು ಏನನ್ನ ಹೇಳ್ತಿದ್ದಾವೆ, ಅಂದ್ರೆ ಆ ವಸ್ತುಗಳು ಏನನ್ನ ಹೇಳ್ತಿದ್ದಾವೆ ಮೇಲ್ನೋಟಕ್ಕೆ? ಯಾಕಂತಂದ್ರೆ
ಸಿಲಿಂಡರ್ ಬ್ಲಾಸ್ಟು ಅಥವಾ ನ್ಯಾಚುರಲ್ ಆಗಿ ಏನಾದರೂ ಆಕಸ್ಮಿಕವಾಗಿ ಸಂಭವಿಸಿರುವಂಥ ಬ್ಲಾಸ್ಟು ಅಂತಾದರೆ ಸ್ಥಳ ನೋಡಿದ ಕೂಡಲೇ ಗೊತ್ತಾಗತ್ತೆ. ಬಟ್ ಇದು ಯಾವುದೋ ಬೇರೆ ಕಥೆಯನ್ನು ಹೇಳ್ದಂಗೆ ಕಾಣಿಸ್ತಾ ಇದೆ ಸ್ಥಳ. ರಕ್ಷತ್, ಖಂಡಿತವಾಗ್ಲು. ಯಾಕಂದ್ರೆ ಯಾವುದೇ ಒಂದು ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಈ ರೀತಿಯ ಬ್ಲಾಸ್ಟ್ಗಳಾದಂಥ ಸಂದರ್ಭದಲ್ಲಿ ಮೊದಲ ಒಂದು ಸೀನನ್ನು, ಅಂದರೆ ಫಸ್ಟ್ ಸೀನ್ ಏನು ನೋಡ್ತಾರೆ ಅಂತ, ಫಸ್ಟ್ ಸೀನನ್ನು ನೋಡಿದ ಕೂಡಲೇ ಅಲ್ಲಿ ಏನು ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಪಿಕ್ಚರ್ ಕೂಡ ದೊರೆಯುತ್ತೆ. ಅದೇ ರೀತಿಯಲ್ಲಿ ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿ ಯಾವಾಗ ಒಳಗಡೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಆ ಒಂದು ಕಂಪ್ಲೀಟ್ ಸಿನಾರಿಯೋವನ್ನು ಗಮನಿಸಿದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಸಿಲಿಂಡರ್ ಬ್ಲಾಸ್ಟ್ಗಳಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಒಂದು ದೃಶ್ಯಗಳು ಕೂಡ ಕಂಡು ಬಂದಿಲ್ಲ. ಅದರ ಬದಲಿಗೆ ಬೇರೆ ರೀತಿ ಸಿಲಿಂಡರ್ ಬ್ಲಾಸ್ಟನ್ನು ಹೊರತುಪಡಿಸಿ ಬೇರೆ ಒಂದು ಸ್ಫೋಟಕದಿಂದ ಈ ಘಟನೆ ನಡೆದಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಒಳಗಿರುವಂಥ ಬ್ಯಾಟ್ರಿಯನ್ನು, ಅಂದರೆ ಆ ಬ್ಯಾಟ್ರಿಯನ್ನು ಕೂಡ, ಬ್ಯಾಟ್ರಿ ಆಗಿರ್ಬೋದು, ಜೊತೆಗೆ ವೈರ್ಸ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಇಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು ಕೂಡ ಈಗಾಗಲೇ ಕಾಣಿಸ್ತಾ ಇರುವಂಥದ್ದು. ಈಗ ಸದ್ಯ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ದಯಾನಂದ್ ಅವರು ಈಗ ಭೇಟಿ ನೀಡಿರೋದ್ರಿಂದ ಪರಿಶೀಲನೆಯನ್ನ ಮಾಡಿ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಯಾಕಂದ್ರೆ ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ ಒಂದು ಕ್ಲಾರಿಟಿಯನ್ನ ಕೂಡ ಪಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಹಾಗಾಗಿ ಮೊದಲಿಗೆ ಕ್ಲಾರಿಟಿಯನ್ನ ಪಡೆದುಕೊಂಡ ನಂತರ ದಯಾನಂದ್ ಅವರು ಕೂಡ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಸದ್ಯ ನಗರ ಪೊಲೀಸ್ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿರೋದ್ರಿಂದ ಇಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಅನ್ನು ಕೂಡ ಪಡೆದುಕೊಳ್ತಾರೆ. ಇನ್ಫಾರ್ಮೇಷನ್ ಅನ್ನು ಪಡೆದುಕೊಂಡು ಏನಾಗಿದೆ ಇಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ದಯಾನಂದ್ ಅವರು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನ ಪೊಲೀಸರು ಕೂಡ ಮಾಡಬೇಕಾಗುತ್ತೆ. ಪೊಲೀಸರು ಈಗಾಗಲೇ ಮಾಡಿರೋದ್ರಿಂದ ಈಗ ಸದ್ಯ ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಒಳಗಡೆ ಹೋಗ್ತಾ ಇದ್ದಾರೆ. ಒಳಗೆ ಹೋಗಿ ಅಲ್ಲಿ ಆ ಒಂದು ಸೀನ್ ಏನಿದೆ, ಅಂದರೆ ಬ್ಲಾಸ್ಟ್ ಆಗಿರುವಂಥ ಜಾಗ ಏನಿದೆ, ಆ ಜಾಗದ ಕಂಪ್ಲೀಟ್ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಲಿದ್ದಾರೆ. ಜೊತೆಗೆ ಏನು ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಏನು ಎನ್ಕ್ವೈರಿ ಮಾಡಿದ್ದಾರೆ ಅಥವಾ ತನಿಖೆಯನ್ನು ಮಾಡಿದ್ದಾರೆ, ಆ ತನಿಖೆಯ ಸಮಗ್ರ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಇದು ಸಾಕಷ್ಟು ಗಂಭೀರವಾದ ವಿಚಾರ, ಸಿಲಿಂಡರ್ ಸ್ಫೋಟ ಅಲ್ಲ ಅಂತ ಹೇಳಿರೋದ್ರಿಂದ ಸಾಕಷ್ಟು ಗಂಭೀರವಾದ ವಿಚಾರ ಆಗಿರುತ್ತೆ. ಗಂಭೀರವಾದ ವಿಚಾರ ಆಗಿರೋದ್ರಿಂದ ಇಲ್ಲಿ ಯಾವ ಕಾರಣಕ್ಕಾಗಿ ಬ್ಲಾಸ್ಟ್ ಆಯಿತು, ಜೊತೆಗೆ ಇಲ್ಲಿ ಬ್ಲಾಸ್ಟ್ ಆಗಿರೋದ್ರಿಂದ ಆ ಬ್ಲಾಸ್ಟ್ ಅನ್ನ ಆಗೋದಕ್ಕೆ ಕಾರಣ ಯಾರು ಆ ವ್ಯಕ್ತಿ. ಯಾಕಂದ್ರೆ ಇಲ್ಲಿ ಸ್ಫೋಟಕ್ಕೆ ಬಳಸುವಂತಹ ಬ್ಯಾಟರಿಗಳಾಗಿರ್ಬೋದು, ಜೊತೆಗೆ ವೈರ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಇಟ್ಕೊಂಡಿರೋದ್ರಿಂದ ಈಗ ಯಾವ ಕಾರಣಕ್ಕಾಗಿ ಆತ ಅದನ್ನ ತಂದಿದ್ದ, ಆತನ ಇಂಟೆನ್ಷನ್ ಏನು ಅಂತ ಅನ್ನೋದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಯಾಕಂದ್ರೆ ಆತ ಇಂಟೆನ್ಷನಲಿ ಏನಾದರೂ ಅದನ್ನ ತಂದಿದ್ದ ಅಂದ್ರೆ ಆತನ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಪ್ರಮುಖವಾದಂತಹ ವಿಚಾರ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಬ್ಯಾಟರಿ ಆಗಿರ್ಬೋದು, ಕೇಬಲ್ಗಳಾಗಿರ್ಬೋದು, ಅದನ್ನ ಆತ ಬ್ಯಾಗ್ ನಲ್ಲಿ ಏನಕ್ಕೆ ಕ್ಯಾರಿ ಮಾಡ್ದ, ಸಪ್ರೇಟ್ ಆಗಿ ಕ್ಯಾರಿ ಮಾಡಿದ್ದಿದ್ರೆ, ಬ್ಯಾಟರಿ ಸಪ್ರೇಟ್ ಆಗಿ, ಜೊತೆಗೆ ಅವೆಲ್ಲವನ್ನು ಕೂಡ ಡಿಫ್ಯೂಸ್ ಮಾಡಿ ಕ್ಯಾರಿ ಮಾಡಿದ್ದಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಸ್ಫೋಟ ಆಗ್ತಿರ್ಲಿಲ್ಲ. ಏನಕ್ಕೆ ಅವೆಲ್ಲವನ್ನು ಕೂಡ ಕನೆಕ್ಟ್ ಮಾಡಿದ್ದ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಆಗುತ್ತೆ. ಹಾಗಾಗಿ ಆತ ನಿಜಕ್ಕೂ ಕೂಡ ಅದನ್ನ ಇಂಟೆನ್ಷನಲಿ ಏನಾದರೂ ತಂದಿದ್ದಿದ್ರೆ ನಿಜಕ್ಕೂ ಕೂಡ ಇದು ಗಂಭೀರವಾದ ವಿಚಾರ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಂತಹ ಜನನಿಬಿಡ ಪ್ರದೇಶದಲ್ಲಿ, ಅದರಲ್ಲೂ ಕೂಡ ರಾಮೇಶ್ವರಂ ಕೆಫೆಯಲ್ಲಿ ಮಧ್ಯಾಹ್ನದ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತಲೂ ಕೂಡ IT ಹಬ್ ಇರೋದ್ರಿಂದ ಸಾಕಷ್ಟು ಜನ ಉದ್ಯೋಗಿಗಳು ಇಲ್ಲೇ ಊಟಕ್ಕೆ ಬರ್ತಾರೆ. ಊಟಕ್ಕೆ ಬಂದಂತ ಸಂದರ್ಭದಲ್ಲಿ ಸಪೋಸ್ ಏನಾದರೂ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿದ್ರೆ ನಿಜಕ್ಕೂ ಕೂಡ ದೊಡ್ಡದೊಂದು ಅನಾಹುತ ನಡೀತಾ ಇತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಒಳಗಡೆ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯ ಒಂದು ಕ್ಲಾರಿಟಿಯನ್ನ, ಜೊತೆಗೆ ಸರಿಯಾದ ರೀತಿಯ ತನಿಖೆಯನ್ನ ನಡೆಸಿ ಯಾರು ಆರೋಪಿ ಅಂತ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.